ಬೆಳಿಗ್ಗೆ KSRTC ಬಸ್ಸೊಂದು ಚಾಮರಾಜನಗರದಿಂದ ಬೆಂಗಳೂರಿಗೆ ಹೋಗುವಂಥ ಸಂದರ್ಭದಲ್ಲಿ ಮದ್ದೂರಿನ ರುದ್ರಾಕ್ಷಿಪುರ ಎನ್ನುವಂಥ ಒಂದು ಸ್ಥಳದಲ್ಲಿ ಚಾಲಕನ ನಿಯಂತ್ರಣವನ್ನು ತಪ್ಪಿ ಒಂದು ಅಪಘಾತ ಆಗಿದೆ. ಬಸ್ಸು ಉಲ್ಟಾಗಿ ಬಿದ್ದಿದ್ದರಿಂದ ಸುಮಾರು 33 ಜನ ಗಾಯಗೊಂಡಿದ್ದಾರೆ. ಗಾಯಗೊಂಡಿರ್ತಕ್ಕಂಥ ಎಲ್ಲ ಪ್ರಯಾಣಿಕರನ್ನು ಈಗಾಗಲೇ ಮದ್ದೂರಿನ ತಾಲೂಕು ಆಸ್ಪತ್ರೆಗೆ ಸ್ಥಳಾಂತರ ಮಾಡಿ ಚಿಕಿತ್ಸೆಯನ್ನು ಕೊಡ್ತಾ ಇದ್ದೀವಿ. ಅತಿ ಅವಶ್ಯಕ ಇರತಕ್ಕಂಥ ಏನಾದ್ರು ಹೆಡ್ ಇಂಜುರೀಸ್ ಇದ್ದರೆ ಅಂಥವ್ರಿಗೆ ಬೇರೆ ಆಸ್ಪತ್ರೆಗಳು ಬೇಕೆಂದರೆ ಕೂಡ ಅಲ್ಲಿ ಕೂಡ ರೆಫರ್ ಮಾಡ್ತಾ ಇದ್ದೀವಿ. ಆಯಾ ಗಾಯಗೊಂಡಿರ್ತಕ್ಕಂಥ ಪ್ರಯಾಣಿಕರನ್ನೇ ನಾವು ಕೇಳ್ತಾ ಇದ್ದೀವಿ, ಒಂದು ವೇಳೆ ಅವರು ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಪಡಿತಾರೆ ಅಂತ ಇಚ್ಛೆಪಟ್ಟರೆ ನಮ್ಮ ಆಂಬ್ಯುಲೆನ್ಸ್ ಮೂಲಕನೇ ಖಾಸಗಿ ಆಸ್ಪತ್ರೆಗೆ ದಾಖಲು ಮಾಡಿ ಆ ವೆಚ್ಚವನ್ನು ಕೂಡ KSRTCಯಿಂದಲೇ ಭರಿಸಬೇಕು ಅನ್ನುವಂಥ ಸೂಚನೆಯನ್ನು ಕೂಡ ನಾನು ಕೊಟ್ಟಿದ್ದೇನೆ. ಹಾಗಾಗಿ ಅತಿ ಹೆಚ್ಚಿನ ಚಿಕಿತ್ಸೆ ಯಾರಿಗಾದ್ರೂ ಅವಶ್ಯಕತೆ ಇದ್ದರೆ ಅಂಥವ್ರಿಗೂ ಕೂಡ ನಾವು ಖಾಸಗಿ ಆಸ್ಪತ್ರೆ ಕಳಿಸ್ತೀವಿ. ಭಾಳ ಮುಖ್ಯವಾಗಿ ನಿಮ್ಸ್ ಆಸ್ಪತ್ರೆಗೂ ಕೂಡ ನಾವು ಸ್ಥಳಾಂತರ ಮಾಡೋಕ್ಕೆ ಹೇಳಿದ್ದೀವಿ. ಈಗಿನ ವಸ್ತುಸ್ಥಿತಿಯನ್ನು ನೋಡಿದರೆ ಕೆಲವರಿಗೆ ಸಣ್ಣ ಪುಟ್ಟ ಗಾಯಗಳಾಗಿದೆ. 2 ರಿಂದ 3 ಜನಕ್ಕೆ ಹೆಡ್ ಇಂಜುರಿ ಆಗಿರ್ತಕ್ಕಂಥದ್ದು. ಹೆಡ್ ಇಂಜುರಿ ಆಗಿರೋಂಥವ್ರನ್ನ ನಾವು ಮಾತ್ರ ನಿಮ್ಸಿಗೆ ಅಥವಾ ನಿಮಾನ್ಸಿಗೆ ಕಳಿಸ್ಕೊಡ್ಲಿಕ್ಕೆ ವ್ಯವಸ್ಥೆಯನ್ನು ಮಾಡಿದ್ದೀವಿ. ಸರ್ ಸಾವೇನಾರಾಗಿದೆಯಾ ಸರ್? ಸರ್ ಆಮೇಲೆ ಎಕ್ಸಾಮ್ ಇದೆಯಂತಲ್ಲ ಸರ್, ಅವ್ರಿಗೆ ನೀವು ಬೇರೆ ವ್ಯವಸ್ಥೆ ಮಾಡ್ಕೊಡ್ತೀರಾ ಸರ್? ಅದು ಎಷ್ಟು ಮಕ್ಕಳಿದ್ದಾರೆ ಒಂದು ಪಟ್ಟಿ ಮಾಡಲಿಕ್ಕೆ ಹೇಳಿದ್ದೀನಿ. ಮಾಡಿ ಸಂಬಂಧಪಟ್ಟಂಥ ಕಾಲೇಜಿನ ಪ್ರಾಂಶುಪಾಲರೊಂದಿಗೆ ಮಾತಾಡಿ ಅವ್ರಿಗೂ ಕೂಡ ವ್ಯವಸ್ಥೆಯನ್ನು ಮಾಡ್ತೇವೆ. ಯಾಕೆಂದರೆ ಈಗ ನಮಗೆ ಪ್ರಥಮ ಆದ್ಯತೆ ಚಿಕಿತ್ಸೆಯನ್ನು ಕೊಡ್ತಕ್ಕಂಥದ್ದು, ನಂತರ ಪರೀಕ್ಷೆ ಅಂತ ನೋಡ್ತೀವಿ.